Welcome to all. BCom 5th semester, Rani Chennamma University, Belagavi, RCOB, ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಮೇಲೆ ಈ ಪ್ರಾಬ್ಲಮ್ ಇದೆಯಲ್ಲ, ಈ ಪ್ರಾಬ್ಲಮ್ಸ್ ಅನ್ನು 2021 ಆ್ಯಂಡ್ 2017ನಲ್ಲಿ ಕೂಡ ಈ ಪ್ರಾಬ್ಲಮ್ಸ್ ಕೇಳಿದ್ದಾರೆ. ಸೊ ಇಟ್ ಈಸ್ ಪ್ರಾಬ್ಲಮ್ ಈಸ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸು. ಸೊ ಆಲ್ರೆಡಿ ನಾವು ಪ್ರೀವಿಯಸ್ ಕ್ಲಾಸ್ ಆರ್ ಪ್ರೀವಿಯಸ್ ವಿಡಿಯೋದಲ್ಲಿ ಕೆಲವೊಂದಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೇವೆ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಮೇಲೆ. ಸೊ ಇವಾಗ ಕೂಡ ಸಾಲ್ವ್ ಮಾಡೋಣ. ಪ್ರಾಬ್ಲಮ್ ಯಾವ ಥರ ಇದೆ ನೋಡಿ. ಮಿಸ್ಟರ್ ಸುರೇಶ್ ಆನ್ accountant in Reliance Limited, Bengaluru furnishes the following information of house property owned by him for the previous year ending 31st/3/2022. Particulars: house first, house second, house third. Municipal value 16,000, 30,000, 38,000. Rent received: first house nil, 28,000. Second house, third house 42,000. Standard rent 26,000, 40,000. Local tax 1,000, 2,000, 2,000. So local tax ಏನಂತಾರೆ ಅಂದರೆ ಮುನ್ಸಿಪಲ್ ಟ್ಯಾಕ್ಸ್ ಅಂತಾರೆ, another word or another name. Interest on loan taken for construction 6,000, 5,000, 4,000. Repairs 1,500, 2,000, 3,200. Land revenue 1,500, 1,800, 1,800. Nature of occupation, it is important. Self-occupied, let out. Self-occupied, SOP, let out, LOP, let out, LOP. Compute is income from house property taking into consideration that the house third remain vacant 2 months and unrealized rent amounted to rupees 2,500 in the previous year. ಸೊ ಈ ಥರ ನಿಮಗೆ ಏನಿದೆ, ಇದು ಪ್ರಾಬ್ಲಮ್ಸ್ ಇದೆ. ಸೊ ಇದನ್ನು ನಾವು ವೆರಿ ಸಿಂಪಲ್ ಪ್ರಾಬ್ಲಮ್ ಇದು. ಆ್ಯಕ್ಚುಲಿ ಇದನ್ನು ನಾವು ಈಸಿಲಿ ಸಾಲ್ವ್ ಮಾಡ್ಬೋದು. ಸೊ ಯಾವ ಥರ ಸಾಲ್ವ್ ಮಾಡ್ಬೋದು ಅಂದರೆ, ಫಸ್ಟ್ ನೀವು ಏನು ಮಾಡಬೇಕಂದ್ರೆ, ಬಿಫೋರ್ ಗೋಯಿಂಗ್ ಟು ದ ಸಾಲ್ವ್ ದ ಪ್ರಾಬ್ಲಮ್, ಫಸ್ಟ್ ವರ್ಕಿಂಗ್ ನೋಟ್ಸ್ ಮೆನ್ಷನ್ ಮಾಡಬೇಕು. ವರ್ಕಿಂಗ್ ನೋಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ವರ್ಕಿಂಗ್ ನೋಟಲ್ಲಿ ನಾವು ಏನೇನು ಫೈಂಡ್ ಔಟ್ ಮಾಡ್ತೇವೆ ಅಂದರೆ, ಗ್ರಾಸ್ ಟೋಟಲ್ ಇನ್ಕಮ್ ಕೂಡ ಫೈಂಡ್ ಔಟ್ ಮಾಡ್ಬೋದು. ಗ್ರಾಸ್ ಟೋಟಲ್ ಇನ್ಕಮ್ ಅಂತೇಳಿ ಆರ್ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಅಂತೇಳಿ. ಸೊ ಇಲ್ಲಪ್ಪ ಅಂತಂದರೆ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಕೂಡ ಡೈರೆಕ್ಟಾಗಿ ಫೈಂಡ್ ಔಟ್ ಮಾಡ್ಬೋದು. ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂದಲ್ಲಿ ಲೆಸ್ ಏನು ಮಾಡಬೇಕು, ಮುನ್ಸಿಪಲ್ ಟ್ಯಾಕ್ಸ್ ಮಾಡಿದರೆ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಬರುತ್ತೆ. ಸೊ ವರ್ಕಿಂಗ್ ನೋಟ್ ನೋಡೋಣ ಯಾವ ಥರ ಇದೆ ಅಂತೇಳಿ. ಸೊಲ್ಯೂಷನ್: ವರ್ಕಿಂಗ್ ನೋಟಲ್ಲಿ ಮುನ್ಸಿಪಲ್ ವ್ಯಾಲ್ಯೂ ತೆಗೆದುಕೊಳ್ಳಿ. ಮುನ್ಸಿಪಲ್ ವ್ಯಾಲ್ಯೂ ಈಗ ಇನ್ ಕೇಸ್ ಹೌಸ್ ಸೆಕೆಂಡ್ ಅಂತ ಹೆಡ್ಡಿಂಗ್ ಹಾಕಿ, ಹೆಡ್ಡಿಂಗ್ ನೇಮ್ ಕೊಡಿ. ಮುನ್ಸಿಪಲ್ ವ್ಯಾಲ್ಯೂ ಎಷ್ಟಿದೆ ನೋಡಿ ಪ್ರಾಬ್ಲಮ್ದಲ್ಲಿ. ಈಗ ಒಂದು ಕ್ವಶನ್ ಅರೈಸ್ ಆಗುತ್ತೆ. ಸೊ ನಾವು ಫಸ್ಟ್ ಹೌಸ್ನಲ್ಲಿ ಗ್ರಾಸ್ ಟೋಟಲ್ ಇನ್ಕಮ್ ಫೈಂಡ್ ಔಟ್ ಮಾಡ್ತೇವೆ ಅಥವಾ ಗ್ರಾಸ್ ಟೋಟಲ್ ಇನ್ಕಮ್ ಫೈಂಡ್ ಔಟ್ ಮಾಡೋದಿಲ್ಲ. ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಬರುತ್ತೆ ಆರ್ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಬರೋದಿಲ್ಲ. ಸೊ ಈ ಥರ ಕ್ವಶನ್ ಅರೈಸ್ ಆಗುತ್ತಲ್ಲ. ಸೊ ಯಾವಾಗಲೂ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿಯಲ್ಲಿ ಕೀಪ್ ಇನ್ ಮೈಂಡ್ ದಿಸ್ ಪಾಯಿಂಟ್. SOP ಏನಿದೆಯಲ್ಲ, ಇದು ಆ್ಯಕ್ಚುಲಿ ಗ್ರಾಸ್ ಟೋಟಲ್ ಇನ್ಕಮ್ ಕೂಡ ಕ್ಯಾಲ್ಕುಲೇಷನ್ ಮಾಡೋದಿಲ್ಲ, ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಕೂಡ ಇರುವುದಿಲ್ಲ. ಸೊ ಇದನ್ನು ನಾವು ವರ್ಕಿಂಗ್ ನೋಟಲ್ಲಿ ಮೆನ್ಷನ್ ಮಾಡೋದು ನೆಸಸರಿ ಇಲ್ಲ. ಅಂದರೆ ಗ್ರಾಸ್ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಷನ್ ಮಾಡೋದು ನೆಸಸರಿ ಇಲ್ಲ. ಓನ್ಲಿ ಫಾರ್ ನೀವು LOP ಮಾತ್ರ ಗ್ರಾಸ್ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಷನ್ ಮಾಡಬೇಕು, ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡಬೇಕು. ಆ್ಯಂಡ್ ಇಲ್ಲಿ ಲೆಟೌಟ್ ಇದೆಯಲ್ಲ, ಲೆಟೌಟ್ ಯಾವ ಹೌಸ್ದಲ್ಲಿ ಇರುತ್ತೆ ಲೆಟೌಟು, ಸೊ ಅದನ್ನು LOP ಯಾವ ಹೌಸ್ದಲ್ಲಿ ಇರ್ತಲ್ಲ ಅದನ್ನಷ್ಟೇ ಗ್ರಾಸ್ ಟೋಟಲ್ ಇನ್ಕಮು. ನೆಕ್ಸ್ಟು ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. ಈಗ ನಾವು ಫಸ್ಟ್ ಹೌಸ್ದು SOP ಇದೆಯಲ್ಲ, ಸೆಲ್ಫ್ ಆಕ್ಯುಪೈಡ್, ಇದನ್ನು ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡೋದು ನೆಸಸರಿ ಇಲ್ಲ. ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಕೂಡ ಕ್ಯಾಲ್ಕುಲೇಷನ್ ಮಾಡೋದು ನೆಸಸರಿ ಇಲ್ಲ. ಸೊ ಅದು ಬರೋದಿಲ್ಲ. ಸೊ ಇವಾಗ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂನು ಬರೋದಿಲ್ಲ, ಗ್ರಾಸ್ ಟೋಟಲ್ ಇನ್ಕಮು ಬರೋದಿಲ್ಲ. ಇದನ್ನು ಸ್ಕಿಪ್ ಮಾಡಿ. ನೆಕ್ಸ್ಟ್ ನೋಡಿ, ಇನ್ ಕೇಸ್ ಆಫ್ ಸೆಕೆಂಡ್ ಹೌಸ್ ಇದೆಯಲ್ಲ, ಸೆಕೆಂಡ್ ಹೌಸ್ ಹೆಡ್ಡಿಂಗ್ ಕೊಡಿ. ಇಲ್ಲಿ ಲೆಟೌಟ್ ಅಂತಿದೆಯಲ್ಲ, ಲೆಟೌಟ್ ಅಂತೇಳಿ ಇದೆ. ಸೊ ನೋಡಿ, ಸೆಕೆಂಡ್ ಹೌಸಲ್ಲಿ ಯಾವ ಥರ ನಿಮಗೆ ಇನ್ಫಾರ್ಮೇಷನ್ ಹೇಳಿದ್ದಾರೆ, ನಾವು ಯಾವ ಥರ ಏನು ಮಾಡಬೇಕು, ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ಸೆಕೆಂಡ್ ಇನ್ ಕೇಸ್ ಆಫ್ ಸೆಕೆಂಡ್ ಹೌಸ್ ಅಂತ ಹೆಡ್ಡಿಂಗ್ ಕೊಡಿ. ಮುನ್ಸಿಪಲ್ ವ್ಯಾಲ್ಯೂ ತೆಗೆದುಕೊಳ್ಳಿ. ಪ್ರಾಬ್ಲಮ್ ಇದೆ ಆಲ್ರೆಡಿ ನಾವು ಇದು ಪ್ರೀವಿಯಸ್ ಕ್ಲಾಸ್ನಲ್ಲಿ ವರ್ಕಿಂಗ್ ನೋಟ್ ಯಾವ ಥರ ಸಾಲ್ವ್ ಮಾಡಬೇಕಂತೇಳಿ ಡಿಸ್ಕಸ್ ಮಾಡಿದ್ದೇವೆ. ಮುನ್ಸಿಪಲ್ ವ್ಯಾಲ್ಯೂ ಎಷ್ಟಿದೆ, ಸೆಕೆಂಡ್ ಹೌಸ್ದು 30,000 ಇದೆ. ಸೊ ಡೈರೆಕ್ಟಾಗಿ 30,000 ತೆಗೆದುಕೊಳ್ಳಿ. ಮುನ್ಸಿಪಲ್ ವ್ಯಾಲ್ಯೂ 30,000.
ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಕಂಪೇರ್ ಮಾಡಬೇಕು. ಆ್ಯಕ್ಚುಲಿ ಪೇ ರೆಂಟಲ್ ವ್ಯಾಲ್ಯೂ ಕಂಪೇರ್ ಮಾಡಬೇಕು. ಇಲ್ಲಿ ಪೇ ರೆಂಟಲ್ ವ್ಯಾಲ್ಯೂ ಇಲ್ಲ. ಸ್ಟ್ಯಾಂಡರ್ಡ್ ರೆಂಟ್ ಇದೆ. ಸ್ಟ್ಯಾಂಡರ್ಡ್ ರೆಂಟ್ ತೆಗೆದುಕೊಳ್ಳಿ. ಎಷ್ಟಿದೆ ಸ್ಟ್ಯಾಂಡರ್ಡ್ ರೆಂಟ್ ಪ್ರಾಬ್ಲಮ್ದಲ್ಲಿ 26,000 ಇದೆಯಲ್ಲ, ಡೈರೆಕ್ಟಾಗಿ ತೆಗೆದುಕೊಳ್ಳಿ 26,000. ಸೊ ಇವಾಗ ಏನು ಮಾಡಬೇಕು, ವಿಚ್ ಎವರ್ ಈಸ್ ಲೋವರ್ ಆರ್ ವಿಚ್ ಎವರ್ ಈಸ್ ಲೋವೆಸ್ಟ್ ಅಂತೇಳಿ ತೆಗೆದುಕೊಳ್ಬೇಕು. ಯಾವ್ದು ಲೋವೆಸ್ಟ್ ಆಗುತ್ತೆ, 30,000 ಕಡಿಮೆ ಆಗುತ್ತೆ ಆರ್ 26,000 ಕಡಿಮೆ ಆಗುತ್ತೆ. ವ್ಯಾಲ್ಯೂ ಯಾವ್ದು ಕಡಿಮೆ ಆಗುತ್ತೆ, 26,000 ಈಸ್ ವಿಚ್ ಎವರ್ ಈಸ್ ಲೋವರ್. ನೆಕ್ಸ್ಟ್ ಏನು ಮಾಡ್ಬೇಕು ನಾವು, ಆ್ಯಕ್ಚುಯಲ್ ರೆಂಟ್ ಅಂತೇಳಿ ತೆಗೆದುಕೊಳ್ಳಿ. ಆ್ಯಕ್ಚುಯಲ್ ರೆಂಟ್ ಎಷ್ಟಿದೆ ಪ್ರಾಬ್ಲಮ್ದಲ್ಲಿ, ರೆಂಟ್ ರಿಸೀವ್ಡ್ ಆಗ್ತಿದೆಯಲ್ಲ ಆ್ಯಕ್ಚುಯಲ್ ರೆಂಟ್ ಇದು. ಸೊ ಎಷ್ಟಿದೆ 28,000 ಇದೆಯಲ್ಲ, ಡೈರೆಕ್ಟಾಗಿ ಪ್ರಾಬ್ಲಮ್ನ ಏನು ಮಾಡಿ 28,000 ತೆಗೆದುಕೊಳ್ಳಿ. ವಿಚ್ ಎವರ್ ಈಸ್ ಹೈಯರ್, ಸೊ ವಿಚ್ ಎವರ್ ಈಸ್ ಇದ್ರೆ 26,000 ಹೈಯರು ಆರ್ 28,000 ಹೈಯರು. ಯಾವ್ದು ಹೈಯರು ಇಲ್ಲಿ, ಯಾವ್ದು ಹೈಯರು, 28,000 ಈಸ್ ಹೈಯರ್. ಸೊ ಅದೇ ನಿಮ್ಮದು ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ. ಸೊ ಏನಾದರೂ ಅಡ್ಜಸ್ಟ್ಮೆಂಟ್ ಇದ್ದರೆ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಅದ ನೆಕ್ಸ್ಟ್ ಕೇಸಲ್ಲಿ ಇದೆ ನೋಡಿ. ನಿಮಗೀಗ ಹೌಸ್ ನಂಬರ್ ಸೆಕೆಂಡ್ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಸಿಕ್ಕತ್ತಲ್ಲ, ಪಾಯಿಂಟ್ ಔಟ್ ಮಾಡಿದರೆ ಎಷ್ಟು, 28,000. ಸೊ ಇನ್ನೊಂದು ಸ್ಟೆಪ್ ನಾವು ಬೇಕಾದರೆ ಮುಂದೆ ಹೋಗ್ಬೋದು. ಲೆಸ್ ಮುನ್ಸಿಪಲ್ ಟ್ಯಾಕ್ಸ್ ಕೂಡ ಲೆಸ್ ಮಾಡಿ ರಿಮೈನಿಂಗ್ ಏನು ಬರುತ್ತೆ ಅದ ನಿಮ್ಮದು ಸೆಕೆಂಡ್ ಹೌಸ್ದು ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ. ಸೊ ಇದು 26,000. ಬಟ್ ಮೇನ್ ಪ್ರಾಬ್ಲಮ್ದಲ್ಲಿ ನಾವು 28,000 ತೊಗೊಂಡು ಸಾಲ್ವ್ ಮಾಡೋದ್ರೆ ಮಾಡ್ಬೋದು. ನೆಕ್ಸ್ಟ್ ಈ ಸ್ಟೆಪ್ ಕೂಡ ನಾವು ಅಲ್ಲೇ ಕೂಡ ಸಾಲ್ವ್ ಮಾಡ್ಬೋದು ಮೇನ್ ಪ್ರಾಬ್ಲಮ್ಸಲ್ಲಿ. ಸೊ ಇನ್ನು ಇನ್ ಕೇಸ್ ಆಫ್ ಥರ್ಡ್ ಹೌಸ್ ನೋಡಿ, ಥರ್ಡ್ ಹೌಸ್ದು ಎಷ್ಟಿದೆ ಮುನ್ಸಿಪಲ್ ವ್ಯಾಲ್ಯೂ ಸೇಮ್ ಇಲ್ಲಿ ಹೆಂಗೆ ಬಂದಿತ್ತಲ್ಲ ಇದೇ ಥರ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. ಮುನ್ಸಿಪಲ್ ವ್ಯಾಲ್ಯೂ ಎಷ್ಟಿದೆ ಥರ್ಡ್ ಹೌಸು 38,000 ಇದೆಯಲ್ಲ, ಡೈರೆಕ್ಟಾಗಿ ಏನು ಮಾಡಿ 38,000 ತೆಗೆದುಕೊಳ್ಳಿ ಮುನ್ಸಿಪಲ್ ವ್ಯಾಲ್ಯೂ. ನೆಕ್ಸ್ಟ್ ಏನು ಮಾಡಿ ಸ್ಟ್ಯಾಂಡರ್ಡ್ ರೆಂಟ್ ಎಷ್ಟಿದೆ, ಆ್ಯಕ್ಚುಯಲ್ ರೆಂಟ್ ಅನ್ಬೋದು. ಸ್ಟ್ಯಾಂಡರ್ಡ್ ರೆಂಟ್ ಎಷ್ಟಿದೆ, ಸ್ಟ್ಯಾಂಡರ್ಡ್ ರೆಂಟ್ ಎಷ್ಟಿದೆ, ಆ್ಯಕ್ಚುಯಲ್ ರೆಂಟ್ ಅಲ್ಲ, ಸ್ಟ್ಯಾಂಡರ್ಡ್ ರೆಂಟು 40,000 ಇದೆ. ಸೊ 40,000 ಏನು ಮಾಡಿ ತೆಗೆದುಕೊಳ್ಳಿ 40,000. ಸೊ ಇಲ್ಲಿ ಮಾಡಿದವಲ್ಲ ಯಾಸ್ ಇಟ್ ಈಸ್ ಸೇಮ್ ಇಲ್ಲೂ ರಿಪೀಟ್ ಮಾಡಬೇಕು. ವಿಚ್ ಎವರ್ ಈಸ್ ಲೆಸ್ ಅಂದರೆ ವಿಚ್ ಎವರ್ ಈಸ್ ಲೋವರ್ ಆರ್ ಲೋವೆಸ್ಟ್ ಅಂತ ಹೇಳಿ 38,000 ಲೋವೆಸ್ಟು ಆರ್ 40,000 ಲೋವೆಸ್ಟು, ಯಾವ್ದು ಲೋವೆಸ್ಟ್ ಆಗುತ್ತೆ 38,000. ಸೊ ನೋಡಿ ಆ್ಯಕ್ಚುಯಲ್ ರೆಂಟ್, ಸೊ ಪ್ರಾಬ್ಲಮ್ದಲ್ಲಿ ಆ್ಯಕ್ಚುಯಲ್ ರೆಂಟ್ ಆರ್ ರೆಂಟ್ ರಿಸೀವ್ಡ್ ಅಂತ ಕೊಟ್ಟಿದ್ದಾರೆ ನೋಡಿ 42,000 ಇದೆ ಆ್ಯಕ್ಚುಯಲ್ ರೆಂಟ್. ಸೊ ನಾವು ಆ್ಯಕ್ಚುಯಲ್ ರೆಂಟ್ ತೆಗೆದುಕೊಳ್ಳೋಣ 42,000. ಸೊ ಇದನ್ನ ಯಾಕೆ ಡೈರೆಕ್ಟಾಗಿ ತೆಗೆದುಕೊಂಡಿಲ್ಲ ಅಂದರೆ ಇಲ್ಲಿ ಒಂದು ನೋಡಿ ಅಡ್ಜಸ್ಟ್ಮೆಂಟ್ ಇದೆ. ಥರ್ಡ್ ಹೌಸ್ದು ಅಡ್ಜಸ್ಟ್ಮೆಂಟ್ ಇದೆ. ಅನ್ರಿಯಲೈಸ್ಡ್ ರೆಂಟ್ ಆಫ್ ರುಪೀಸ್ 2,500 ಅಂತ ಹೇಳಿದಾರಲ್ಲ. ಸೊ ಅದಕ್ಕಾಗಿ ನಾವು ಏನು ಮಾಡಬೇಕು, ಅದನ್ನು ಲೆಸ್ ಮಾಡಿ ಅನ್ರಿಯಲೈಸ್ಡ್ ರೆಂಟ್ ಅಂತ ಲೆಸ್ ಮಾಡಿ ಎಷ್ಟು 2,500, 39,500 ಬರುತ್ತೆ. ವಿಚ್ ಎವರ್ ಈಸ್ ಹೈಯರ್ 38,000 ಹೈಯರು ಆರ್ 39,500 ಹೈಯರು, 39,500 ಈಸ್ ಹೈಯರ್. ಸೊ ಈ ಥರ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. ಇದೇ ನಿಮ್ದು ನೀವು ಆ್ಯಕ್ಚುಲಿ ಇನ್ನೊಂದು ಅಡ್ಜಸ್ಟ್ಮೆಂಟ್ ಇರಲಿಲ್ಲ ಅಂದರೆ ಇದೇ ಗ್ರಾಸ್ ಟೋಟಲ್ ಇನ್ಕಮ್. ಬಟ್ ಇಲ್ಲಿ ಇನ್ನೊಂದು ಅಡ್ಜಸ್ಟ್ಮೆಂಟ್ ಇದೆ, ಲೆಸ್ ವೇಕೆನ್ಸಿ ಅಲೌನ್ಸಸ್ 2 months ಅಂತ ಹೇಳಿದ್ದಾರೆ ನೋಡಿ. ಲಾಸ್ಟ್ ವೇಕೆನ್ಸಿ ವೇಕೆಂಟ್ ಅಲೌನ್ಸ್, ವೇಕೆನ್ಸಿ ಅಲ್ಲ ವೇಕೆಂಟ್ ಅಲೌನ್ಸ್ ಫಾರ್ 2 months ಅಂತ ಹೇಳಿದಾರಲ್ಲ. ಸೊ ಇದನ್ನು ತೆಗೆದುಕೊಳ್ಳಿ ವೇಕೆಂಟ್ ಅಲೌನ್ಸ್ ಫಾರ್ 2 months ಅಂತೇಳಿ. ಸೊ 42,000. ಸೊ ವೇಕೆಂಟ್ ಅಲೌನ್ಸ್ ಎದ್ರ ಮೇಲೆ ತೆಗೆದುಕೊಳ್ಳಬೇಕು, ಆ್ಯಕ್ಚುಯಲ್ ರೆಂಟ್ ಎಷ್ಟಿದೆ 42,000 ಇಂಟು 2/100 ಮಾಡಿದಾಗ ನಮ್ಗೆ ಎಷ್ಟಾಗುತ್ತೆ 7,000 ಆಗುತ್ತೆ. ಲೆಸ್ ಮಾಡಿ 39,500 ಮೈನಸ್ 7,000 ಲೆಸ್ ಮಾಡಿದಾಗ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ 32,500 ಬರುತ್ತೆ. ಸೊ ನೆಕ್ಸ್ಟ್ ಇದು ನಿಮ್ಮದು ಥರ್ಡ್ ಹೌಸದು ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಎಷ್ಟು ಬಂದಿದೆ ನಿಮ್ಮದು ಥರ್ಡ್ ಹೌಸು 32,500 ಇದು ಥರ್ಡ್ ಹೌಸು. ಸೊ ಇನ್ನೊಂದು ಸ್ಟೆಪ್ಪಿಗೆ ಬೇಕಾದ್ರೆ ನೀವು ಕ್ಯಾಲ್ಕುಲೇಷನ್ ಮಾಡ್ಬೋದು. ಇಲ್ಲಪ್ಪ ಅಂತಂದರೆ ಮೇನ್ ಪ್ರಾಬ್ಲಮ್ದಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಡೆಯುತ್ತೆ. ಮುನ್ಸಿಪಲ್ ಟ್ಯಾಕ್ಸ್ 2,000 ಲೆಸ್ ಮಾಡಿ ರಿಮೈನಿಂಗ್ ಬರುತ್ತೆ ಅದ ನಿಮ್ಗೆ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ 30,500. ಮುನ್ಸಿಪಲ್ ಟ್ಯಾಕ್ಸ್ ಅಂದರೆ ಇಲ್ಲಿ ಲೋಕಲ್ ಟ್ಯಾಕ್ಸ್ ಅದು ಕೊಟ್ಟಿದ್ದಾರೆಲ್ಲ ನೋಡಿ 2,000 ಕೊಟ್ಟಿದ್ದಾರೆ. ಇಲ್ಲೂ ಕೂಡ 2,000 ಇದೆ. ಸೊ ಈ ಥರ ವರ್ಕಿಂಗ್ ನೋಟ್ಸ್ ಕ್ಯಾಲ್ಕುಲೇಷನ್ ಮಾಡಿದ್ವಿ ಅಂದರೆ ಆ್ಯಕ್ಚುಲಿ ನಮಗೆ ಪ್ರಾಬ್ಲಮ್ಸ್ ಭಾಳ ಈಸಿ ಆಗುತ್ತೆ. ಸೊ ಇವಾಗ ನೋಡಿ ಮೇನ್ ಪ್ರಾಬ್ಲಮ್ಗೆ ಹೋಗೋಣ. ಸೊ ಯಾವ ಥರ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ವರ್ಕಿಂಗ್ ನೋಟ್ ಆಯಿತು, ಈಗ ಮೇನ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಕಾಂಪಿಟೇಷನ್ ಆಫ್ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಅಂತೇಳಿ ನೇಮ್ ಕೊಡಿ. ಸೋರ್ಸ್ ಆಫ್ ಇನ್ಕಮ್ he opts to taxed under section 11 BAC. He does not opt to be taxed under section 11 BAC ಅಂತೇಳಿ. ಸೊ ಈ ಥರ ಎರಡು ಕಾಲಮ್ ಕೊಡಿ. ಯೂಶ್ವಲಿ ಕಾಲಮ್ ಎರಡು ಕಾಲಮ್ ಕೊಡಿ.
ನಂತರ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಅಂತ ಹೇಳಿ ತೆಗೆದುಕೊಳ್ಳಿ. ಸೊ ಇವಾಗ ನಾವು ಎಸ್ ಒ ಪಿದ ಆ್ಯಕ್ಚುಲಿ ಎಸ್ ಒ ಪಿ ಇದೆಲ್ಲ ಇದನ್ನು ಲಾಸ್ಟ್ ಸಾಲ್ವ್ ಮಾಡೋಣ, ಪ್ರಾಬ್ಲಮ್ದಲ್ಲಿ ಲಾಸ್ಟ್ ಇಡೋಣ. ಸೊ ಇಲ್ಲಿ ಏನು ಅಡ್ಜಸ್ಟ್ಮೆಂಟ್ ಇರೋದಿಲ್ಲ ಎಸ್ ಒ ಪಿ ಇದ್ರೆ. ಸೊ ಈಗ ಸೆಕೆಂಡ್ ಹೌಸ್ ತೆಗೆದುಕೊಳ್ಳೋಣ. ಹೌಸ್ ನಂಬರ್ ಸೆಕೆಂಡ್ ನೋಡಿ, ಲೆಟ್ ಹೌಸ್ ಸೆಕೆಂಡ್ ಲೆಟ್ಔಟ್ ಇದೆಯಲ್ಲ ಎಲ್ ಒ ಪಿ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ. ಸೊ ಎಷ್ಟಿದೆ ನಾವು ಆಲ್ರೆಡಿ ಪ್ರಾಬ್ಲಮ್ ವರ್ಕಿಂಗ್ ನೋಟ್ ಸಾಲ್ವ್ ಮಾಡಿದ್ವಿ, 28,000 ಇದೆ. ಸೊ ಸೆಕೆಂಡ್ ಹೌಸ್ದು 28,000 ಅಂತೇಳಿ ಇಲ್ಲಿ ಎರಡು ಕಡೆ ಮೆನ್ಷನ್ ಮಾಡಬೇಕು. ಲೆಸ್ ಮುನ್ಸಿಪಲ್ ಟ್ಯಾಕ್ಸ್, ಲೆಸ್ ಮಾಡಿ ಮುನ್ಸಿಪಲ್ ಟ್ಯಾಕ್ಸ್ ಅಂದರೆ ಇಲ್ಲಿ ಲೋಕಲ್ ಟ್ಯಾಕ್ಸ್ ಇದೆಯಲ್ಲ, ಲೋಕಲ್ ಟ್ಯಾಕ್ಸ್ 2,000 ಇದೆ. ಸೊ ಅದನ್ನ ಲೆಸ್ ಮಾಡಿ 2,000 ಲೆಸ್ ಮಾಡಿ ರಿಮೈನಿಂಗ್ ಏನು ಅಮೌಂಟ್ ಬರುತ್ತೆ 26,000. ಅದೇ ನಿಮ್ಮದು ಏನು ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ, ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ 26,000. ಲೆಸ್ ಅಲೋವಬಲ್ ಎಕ್ಸ್ಪೆನ್ಸಸ್ ಅಂಡರ್ ಸೆಕ್ಷನ್ 24 ಅಂತ ಹೇಳ್ಬೋದು. ಇಲ್ಲಪ್ಪ ಅಂತಂದರೆ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಪ್ರೀವಿಯಸ್ ವಿಡಿಯೋದಲ್ಲಿ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಅಂತ ಹೇಳಿ ತೆಗೆದುಕೊಂಡಿದ್ದೀವಿ. ಇಲ್ಲೂ ಕೂಡ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಅಂತ ಹೇಳಿ ತೆಗೆದುಕೊಳ್ಳಿ. ಅಲ್ಲಿ ಮೇನ್ 2 ಪಾಯಿಂಟ್ಸ್ ಬರ್ತವೆ. ಸ್ಟ್ಯಾಂಡರ್ಡ್ ಡಿಡಕ್ಷನ್ 30% NAV ಮೇಲೆ ಏನಿರುತ್ತೆ 30% ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇರುತ್ತೆ. ಎಲ್ ಒ ಪಿ ಇದು ಕಂಪಲ್ಸರಿ. ನೆಕ್ಸ್ಟ್ ನೋಡಿ, ಇಂಟ್ರೆಸ್ಟ್ ಆನ್ ಲೋನ್ ಕೂಡ ತೆಗೆದುಕೊಳ್ಬೇಕು. ಈಗ ಸ್ಟ್ಯಾಂಡರ್ಡ್ ಡಿಡಕ್ಷನ್ 30% ಆಫ್ NAV ಅಂದರೆ 26,000 ಮೇಲೆ 30% ಡಿವೈಡೆಡ್ ಬೈ 100 ಮಾಡಿದ್ರೆ 7,800 ಆಗುತ್ತೆ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಲೋನ್ ನೋಡಿ, ಪ್ರಾಬ್ಲಮ್ದಲ್ಲಿ ಸೆಕೆಂಡ್ ಹೌಸ್ ಇಂಟ್ರೆಸ್ಟ್ ಆನ್ ಲೋನ್ ಕೊಟ್ಟಿದ್ದಾರಲ್ಲ, ಇಂಟ್ರೆಸ್ಟ್ ಆನ್ ಲೋನ್ ಕೊಟ್ಟಿದ್ದಾರೆ 5,000. ಸೊ ಅದನ್ನು 5,000 ಏನು ಮಾಡಿ ತೆಗೆದುಕೊಳ್ಳಿ. ಇಂಟ್ರೆಸ್ಟ್ ಆನ್ ಲೋನ್ 5,000 ತೆಗೆದುಕೊಳ್ಳಿ. ಟೋಟಲ್ ಮಾಡಿ ಎರಡು ಎಷ್ಟಾಯಿತು 12,800 ಇರಬೇಕು ಎರಡು ಸೈಡ್. ಒಂದು ಅಮೌಂಟ್ ಏನು ಬರ್ತಲ್ಲ ಬೋತ್ ಸೈಡ್ ಮೆನ್ಷನ್ ಮಾಡಿ 26,000 ಇವನ್ನ ಎರಡು ಲೆಸ್ ಮಾಡಿ 12,800, ಇಲ್ಲಿ ಕೂಡ 12,800 ಲೆಸ್ ಮಾಡಿ ರಿಮೈನಿಂಗ್ ಏನು ಬರುತ್ತೆ ಅಲ್ಲ 13,200. ಇಟ್ ಈಸ್ ನಿಮ್ದು ಏನಿದು ಇನ್ಕಮ್ ಫ್ರಾಮ್ ಸೆಕೆಂಡ್ ಹೌಸ್ ಇನ್ಕಮ್ಸ್ ಇದು ಮೈನಸ್ದಲ್ಲಿ ಬರ್ತಂದರೆ ಅದು ಲಾಸ್. ಸೊ ಈ ಥರ ನೀವು ಏನು ಮಾಡ್ಬೋದು ಸೆಕೆಂಡ್ ಹೌಸ್ ಕ್ಯಾಲ್ಕುಲೇಷನ್ ಮಾಡಿದರೆ. ಈಗ ನೆಕ್ಸ್ಟ್ ಥರ್ಡ್ ಹೌಸ್ ನೋಡಿ, ಇಲ್ಲೊಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇದೆ. ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಸಿಮಿಲರ್ ತೆಗೆದುಕೊಳ್ಬೇಕು. ಥರ್ಡ್ ಹೌಸು ಕೂಡ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಎಷ್ಟಿದೆ 32,500 ಇದೆಲ್ಲ. ಡೈರೆಕ್ಟಾಗಿ 32,500 ಅಂದರೆ ಇಲ್ಲಿ ಟ್ಯಾಕ್ಸೆಡ್ ನಾಟ್ ಟ್ಯಾಕ್ಸೆಡ್ ಅಂತೇಳಿ ಎರಡು ಕಾಲಮ್ ತೊಗೊಂಡಿದ್ದಾವಲ್ಲ. ಸೊ ಇಲ್ಲೇ ಮೆನ್ಷನ್ ಮಾಡಿದ್ದೇವೆ. ಸೊ ನೋಡಿ, ಲೆಸ್ ಮುನ್ಸಿಪಲ್ ಟ್ಯಾಕ್ಸ್ ಎಷ್ಟಿದೆ ಥರ್ಡ್ ಹೌಸು, ಕನ್ಫ್ಯೂಷನ್ ಆಗಬೇಡಿ. ಮುನ್ಸಿಪಲ್ ಟ್ಯಾಕ್ಸ್ ಆರ್ ಲೋಕಲ್ ಟ್ಯಾಕ್ಸ್ 2,000 ಇದೆಯಲ್ಲ, 2,000 ನಾವು ಏನು ಮಾಡಬೇಕು ಡೈರೆಕ್ಟಾಗಿ 2,000 ತೆಗೆದುಕೊಳ್ಳಿ. 2,000 ಇಲ್ಲಿ ಎರಡು ಸಲ ಯಾಕೆ ತೆಗೆದುಕೊಂಡಿದ್ದೇವೆ ಅಂದರೆ ಇಲ್ಲಿ ಟ್ಯಾಕ್ಸೆಡ್ ಅಂಡರ್ ಸೆಕ್ಷನ್ 1115 BSc, ಟ್ಯಾಕ್ಸೆಡ್ ನಾಟ್ ಅಂಡರ್ ಸೆಕ್ಷನ್ 1115 BSc ಅಂತಿದೆಯಲ್ಲ. ಸೊ 115 BSc 115 BSc ಅಂತಿದೆಯಲ್ಲ, ಟ್ಯಾಕ್ಸೆಡ್ ನಾಟ್ ಟ್ಯಾಕ್ಸೆಡ್. ಸೊ ಈ ಥರ ಇದೆಲ್ಲ. ಸೊ ಇಲ್ಲೇ ಡೈರೆಕ್ಟ್ ಕಾಲಮ್ನಲ್ಲಿ ಬರೋದ್ರಲ್ಲಿ ನಡೆಯುತ್ತೆ. ಸೊ ಈ ಥರ ನೀವು ಅಡ್ಜಸ್ಟ್ಮೆಂಟ್ ಇದೆಲ್ಲ. ಸೊ ಅದಕ್ಕಾಗಿ ಇಲ್ಲೇ ಬರೆಯೋಣ. ಮುನ್ಸಿಪಲ್ ಟ್ಯಾಕ್ಸ್ ಲೆಸ್ ಮಾಡಿ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಎಷ್ಟು ಬರುತ್ತೆ 30,500. ಆಲ್ರೆಡಿ ನೀವು ಇದನ್ನು ಕೂಡ ನೀವು ಏನು ಮಾಡಿದರೆ ಇಲ್ಲಿ ವರ್ಕಿಂಗ್ ನೋಟಲ್ಲಿ ಕೂಡ ತೋರಿಸ್ಬೋದು. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಮಾಡಬೇಕು. ಲೆಸ್ ಇಲ್ಲಿ ಹಂಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಮಾಡಿದಾರಲ್ಲ ಅದೇ ಥರ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಪ್ರಕಾರ ಏನು ಮಾಡಬೇಕು. ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಪ್ರಕಾರ ಫಸ್ಟ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ 30% NAV ಮೇಲೆ ಮಾಡಬೇಕು, NAV. ಸೊ ಇಲ್ಲಿ ಕೂಡ NAV ಎಷ್ಟಿದೆ 30,500 ಇಂಟು 30 ಡಿವೈಡೆಡ್ ಬೈ 100 ಮಾಡಿದರೆ 9,150 ಬರುತ್ತೆ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಲೋನ್ ಪ್ರಾಬ್ಲಮ್ದಲ್ಲಿ ನೋಡಿ, ಇಂಟ್ರೆಸ್ಟ್ ಆನ್ ಲೋನ್ ಇದೆಯಲ್ಲ ಎಲ್ ಒ ಪಿದು ಇಂಟ್ರೆಸ್ಟ್ ಆನ್ ಲೋನ್ 4,000 ಇದೆ. ಇಂಟ್ರೆಸ್ಟ್ ಆನ್ ಲೋನ್ 4,000 ಥರ್ಡ್ ಹೌಸ್ 4,000 ಇದೆಯಲ್ಲ. ಸೊ ನೆಕ್ಸ್ಟ್ ನೋಡಿ, ಇವಾಗ ಇವನ್ನೆರಡು ಲೆಸ್ ಮಾಡಿ 30,500ದಲ್ಲಿ ಎಷ್ಟು ಮಾಡಬೇಕು 9,150 ಲೆಸ್ ಮಾಡಿ ಎಷ್ಟು ಬರುತ್ತೆ 30,500 21,350 ಬರುತ್ತೆ. 21,350 ನೆಕ್ಸ್ಟು 4,000 ಲೆಸ್ ಮಾಡಿರಿ ರಿಮೈನಿಂಗ್ 17,350 ಬೋತ್ ಸೈಡ್ 17,350. ಸೊ ನೆಕ್ಸ್ಟ್ ಏನು ಮಾಡ್ಬೇಕು ನಾವು ಇನ್ಕಮ್ ಫ್ರಾಮ್ ಹೌಸಸ್ ಅಂದರೆ ಫಸ್ಟ್ ಇದ್ರ ಆ್ಯಕ್ಚುಲಾಗಿ ಇದೇ ನಿಮ್ಮದೇನು ಥರ್ಡ್ ಹೌಸದ ಇನ್ಕಮ್ ಇದ್ದಾಗೆ 17,350. ಸೊ ನಾವು ಏನು ಮಾಡಿದ್ದೇವೆ ಅಂದರೆ ಇಲ್ಲಿ ಎರಡು ಆ್ಯಡ್ ಅಪ್ ಮಾಡಿದ್ದೇವೆ.
ಎಷ್ಟು ಮಾಡಿದ್ದೇವೆ 13,200 ಪ್ಲಸ್ 17,350 ಎರಡು ಏನು ಮಾಡಿ ಆ್ಯಡ್ ಮಾಡಿ ಎಷ್ಟಾಗುತ್ತೆ ಒನ್ಸ್ ಅಗೇನ್ ನೋಡೋಣ 13,200 ಪ್ಲಸ್ 17,350 ಎರಡು ಆ್ಯಡ್ ಮಾಡಿದ್ರೆ 30,550 ಆಗುತ್ತೆ 30,550 ಇದು ಹೌಸ್ ಸೆಕೆಂಡು ಆ್ಯಂಡ್ ಹೌಸ್ ಥರ್ಡು ಆ್ಯಡಪ್ ಮಾಡಿದರೆ ಇಲ್ಲಿ ಅಂತಂದ್ರೆ ನೀವು ಡೈರೆಕ್ಟಾಗಿ ಇಷ್ಟೇ ಇಡ್ಬೋದು 17,350 17,350 ಇಲ್ಲಿ ಸೆಕೆಂಡ್ ಹೌಸ್ದು 13,200 ಟೋಟಲ್ ಒಮ್ಮೆ ಕೂಡ ಲಾಸ್ಟ್ ಒಮ್ಮೆಲೆ ಆ್ಯಡಪ್ ಮಾಡ್ಬೋದು. ನೆಕ್ಸ್ಟ್ ನೋಡಿ ನಾವು ಫಸ್ಟ್ ಹೌಸ್ SOP ಇದೆಯಲ್ಲ ನಾವು ಆಲ್ರೆಡಿ ನಿಮಗೆ ಹೇಳಿದ್ದೇವೆ ಆ್ಯನ್ಯುವಲ್ ವ್ಯಾಲ್ಯೂ ಏನಿರುತ್ತೆ ಅದ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ 0 ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಏನಿರುತ್ತೆ 0 ಇರುತ್ತೆ. ಸೊ ಅದಕ್ಕಾಗಿ ಅದನ್ನ ತೆಗೆದುಕೊಳ್ಬಾರ್ದು. ಈಗ ಜಸ್ಟ್ ಏನು ಮಾಡಬೇಕು ಇಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕೂಡ ಎನಿ ವ್ಯಾಲ್ಯೂ 0 ಇದ್ದರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕೂಡ 0 ಇರುತ್ತೆ. ಲೆಸ್ ಇಂಟ್ರೆಸ್ಟ್ ಆನ್ ಲೋನ್ಸ್ ಮಾತ್ರ ತೆಗೆದುಕೊಳ್ಬೇಕು. ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಪ್ರಕಾರ ಇಂಟ್ರೆಸ್ಟ್ ಆನ್ ಲೋನ್ ಎಷ್ಟಿದೆ ನೋಡಿ ಒನ್ಸ್ ಅಗೇನ್ ಇಂಟ್ರೆಸ್ಟ್ ಆನ್ ಲೋನ್ 6,000 ಇದೆಲ್ಲ 6,000 ಮಾತ್ರ ತೆಗೆದುಕೊಳ್ಳಿ. ಇದು ಆ್ಯಕ್ಚುಲಿ ಇದನ್ನು 6,000 ಇಲ್ಲಿ ತೆಗೆದುಕೊಳ್ಬಾರ್ದು, ಇಲ್ಲಿ ತೆಗೆದುಕೊಂಡು ನಾಟ್ ಟ್ಯಾಕ್ಸೆಡ್ ಅಂತ ಇದೆಯಲ್ಲ ಇಲ್ಲಿ ತೆಗೆದುಕೊಳ್ಳಬೇಕು. 6,000 ಇದೆ. ಸೊ ಇವಾಗ ಟೋಟಲಿಂಗ್ ಮಾಡಿ ಸೆಕೆಂಡ್ ಹೌಸ್ ಟೋಟಲ್ ಎಷ್ಟು ಬಂದಿದೆ 13,200 ಥರ್ಡ್ ಹೌಸದು 17,350 ಟೋಟಲ್ ಎಷ್ಟು ಆಯ್ತು ಅದು 30,550. ಇದರಲ್ಲಿ ಲೆಸ್ ಫಸ್ಟ್ ಹೌಸದು ಏನಿಲ್ಲ ಡೈರೆಕ್ಟಾಗಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತೇಳಿ 30,550 ಬರುತ್ತೆ ಒಂದು ಸೈಡು. ಅನದರ್ ಸೈಡ್ ನೋಡಿ ಸೆಕೆಂಡ್ ಹೌಸು 13,200 ಇದೆ. ನೆಕ್ಸ್ಟು 17,350 ಥರ್ಡ್ ಹೌಸು. ನೆಕ್ಸ್ಟು SOP ಇದೆಯಲ್ಲ ಫಸ್ಟ್ ಹೌಸ್ ಲೆಸ್ ಮಾಡಿ 6,000 ರಿಮೈನಿಂಗ್ ಬರೋದು ನಮಗೆ 24,550. ನಿಮಗೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಕೇಸ್ ಆಫ್ ಎರಡು ಕೇಸಸ್ದಲ್ಲಿ ಅಂದರೆ ಟ್ಯಾಕ್ಸೆಡ್ ಅಂಡರ್ ಸೆಕ್ಷನ್ 11 BSc ಟ್ಯಾಕ್ಸೆಡ್ ಅಂಡರ್ ಸೆಕ್ಷನ್ ಡಸ್ ನಾಟ್ he does not opt to be taxed under section 11 BSc ಪ್ರಕಾರ ಇಷ್ಟು ಅಮೌಂಟ್ ಬಂದಿದೆ. ಸೊ ಇದೇ ನಿಮ್ಮದು ಏನು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಈ ಪ್ರಾಬ್ಲಮ್ದಲ್ಲಿ ಏನು ಅಷ್ಟೇನು ಡಿಫಿಕಲ್ಟ್ ಇಲ್ಲ. ಜಸ್ಟ್ ನೀವು ಏನು ಮಾಡಬೇಕು ಯಾವ ಥರ ನಾವು ಗ್ರಾಸ್ ಪ್ರಾಫಿಟ್ ಪಾಯಿಂಟ್ ಔಟ್ ಮಾಡಬೇಕು, ನೆಟ್ ಪ್ರಾಫಿಟ್ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಗ್ರಾಸ್ ಪ್ರಾಫಿಟ್ ಪಾಯಿಂಟ್ ಔಟ್ ಅಲ್ಲ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ. ಸೊ ಇವನ್ನ ಯಾರು ಕ್ಯಾಲ್ಕುಲೇಷನ್ ಮಾಡಿದಾಗ ನಮ್ಗೆ ಈಸಿಲಿ ಕೂಡ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನೀವು ಎಕ್ಸಾಮ್ದಲ್ಲಿ ವರ್ಕಿಂಗ್ ನೋಟ್ ಅಂತೇಳಿ ಮೆನ್ಷನ್ ಮಾಡಿ. ಸೊ ಒಂದು ಸಿಸ್ಟಮೆಟಿಕ್ ಆಗಿರುತ್ತೆ ಪ್ರಾಬ್ಲಮ್ಮು. ನೆಕ್ಸ್ಟು ಪ್ರಾಬ್ಲಮ್ ಕೂಡ ರೈಟ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೆಕ್ಸ್ಟ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಇದು ಎಕ್ಸಾಮ್ದಲ್ಲಿ ಇಂಪಾರ್ಟೆಂಟ್. ಸೊ ಆಲ್ರೆಡಿ ಇದನ್ನು ಎಕ್ಸಾಮ್ದಲ್ಲಿ 2021 ಕೂಡ ಕೇಳಿದ್ದಾರೆ ಆ್ಯಂಡ್ 2017ನಲ್ಲಿ ಕೂಡ ಈ ಪ್ರಾಬ್ಲಮ್ ಕೇಳಿದೆ, ಸೇಮ್ ಪ್ರಾಬ್ಲಮ್ ಕೇಳಿದ್ದಾರೆ. ಸೊ ಅದಕ್ಕಾಗಿ ಒಂದು ಸಲ ಏನು ಮಾಡಿ ಒನ್ಸ್ ಅಗೇನ್ ಪ್ರಾಕ್ಟೀಸ್ ಮಾಡಿ ಪ್ರಾಬ್ಲಮ್ಸ್ ಈಸಿಲಿ ನೀವು ಸಾಲ್ವ್ ಮಾಡ್ಬೋದು. ಸೊ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಇಯರ್ಸ್ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡೋಣ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಮೇಲೆ. ಓಕೆ, ಥ್ಯಾಂಕ್ ಯು ಆಲ್.